ಶರಣ ಶರಣಾರ್ಥಿಗಳು. ಸ್ನೇಹಿತರೆ, ಕೋಮುವಾದಿಗಳು ಇತಿಹಾಸವನ್ನ ತಿರುಚುವಲ್ಲಿ ಬಹಳ ನಿಸ್ಸೀಮರು. ಇತಿಹಾಸದಲ್ಲಿ ತಾವು ಮಾಡಿರುವ ಅನೇಕ ಅವಘಡಗಳನ್ನು ಜನತೆಯ ದೃಷ್ಟಿಗೆ ಬರದಂತೆ ಹೈಡ್ ಮಾಡತಕ್ಕಂಥ, ಮುಚ್ಚಿಡತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇರ್ತಾರೆ. ನಾವು ಸಾಮಾನ್ಯವಾಗಿ ಭಾರತವನ್ನು 7-8 ಶತಮಾನ ಆಳಿದ ಮುಸ್ಲಿಮರ ಆಡಳಿತ ಬಹಳ ಭಯಾನಕವಾದದ್ದು, ಅದು ಹಿಂದೂಗಳ ಮೇಲೆ ದೌರ್ಜನ್ಯಯುತವಾದ ಆಡಳಿತ ಅನ್ನುವ ಮಾತನ್ನ ಬಹಳಷ್ಟು ಸಲ ಕೇಳ್ತಾ ಇರ್ತೇವೆ. ಆ ಕಾರಣವನ್ನು ಇಟ್ಟುಕೊಂಡೇ ಭಾರತೀಯರೇ ಆಗಿದ್ದಂಥ ಮತ್ತು ಭಾರತದಲ್ಲಿರತಕ್ಕಂಥ ಸಾಮಾಜಿಕ ಪಿಡುಗಾದ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಇವು ಎಲ್ಲವುಗಳಿಂದ ಬೇಸತ್ತು ಆಮಿಷಗಳಿಗೆ ಬಲಿಯಾಗಿ ಮತ್ತು ಈ ವೈದಿಕ ಶಾಹಿಯ ಅಮಾನುಷವಾದ ಶೋಷಣೆಯಿಂದ ಬೇಸತ್ತು ಇಲ್ಲಿನ ತಳಮೂಲದ ದಲಿತ ವರ್ಗದವರು, ಅಸ್ಪೃಶ್ಯ ವರ್ಗದವರು ಮತಾಂತರ ಹೊಂದಿ ಮುಸ್ಲಿಮರಾಗಿದ್ದನ್ನ ನಾವು ನೋಡಿದ್ದೇವೆ. ಮುಸ್ಲಿಂ ಆಡಳಿತದಲ್ಲಿ ಇಲ್ಲಿನ ಜನ ಮುಸಲ್ಮಾನರಾಗಿ ಧರ್ಮಾಂತರಗೊಂಡದ್ದು ಆ ಮುಸ್ಲಿಂ ಆಡಳಿತಕಾರರ ದಬ್ಬಾಳಿಕೆ ಮತ್ತು ಬಲಾತ್ಕಾರದಿಂದ ಅಲ್ಲ, ಅದು ಭಾರತದಲ್ಲಿನ ವೈದಿಕ ಶಾಹಿಯ ಶೋಷಣೆಯ ಪರಿಣಾಮದಿಂದ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ಅದರ ಹಾಗೆ ಮುಸಲ್ಮಾನರ ಆಡಳಿತವನ್ನ ವಿಮರ್ಶೆ ಮಾಡ್ತಾನೆ ಇರ್ತೇವೆ. ನಾವು ನಮ್ಮ ಮಕ್ಕಳಿಗೆ ಮೊಘಲರ ಆಡಳಿತವನ್ನೇ ಅಥವಾ ಮೊಘಲರ ಇತಿಹಾಸವನ್ನೇ ಕಲಿಸ್ತಾ ಇದ್ದೇವೆ, ಇದು ತಪ್ಪು. ಯಾಕೆ ಮೊಘಲರ ಇತಿಹಾಸದಿಂದ ಈ ಕೋಮುವಾದಿಗಳು ಭಯಭೀತರಾಗ್ತಾರೆ ಅಂದ್ರೆ, ಇಡೀ ಮುಸಲ್ಮಾನರ ಆಳ್ವಿಕೆ ಈ ದೇಶದಲ್ಲಿ ಬಲಗೊಳ್ಳಲು ಇದೇ ಕೋಮುವಾದಿಗಳ ಪೂರ್ವಜರು ಕಾರಣರಾಗಿದ್ದರು. ಆ ವಿಷಯ ಹೊರಗೆ ಬರಬಾರದು ಅನ್ನೋದೇ ಇವರ ಮುಖ್ಯ ಉದ್ದೇಶ ಅನ್ನೋದು ಬಹಳ ಸ್ಪಷ್ಟವಾಗಿ ನಾವು ಇಲ್ಲಿ ಗುರುತಿಸಬೇಕಾಗ್ತದೆ. ಒಂದನ್ನು ತಾವು ಚಿಂತನೆ ಮಾಡಬೇಕು. ಇದೊಂದು ಬಹಳ ದೊಡ್ಡ ಉಪಖಂಡ. ಆಗಿನ ಕಾಲದಿಂದಲೂ ಜನಸಂಖ್ಯೆಯಲ್ಲಿ ಅತ್ಯಂತ ಹೆಚ್ಚು ಸಾಂದ್ರತೆ ಉಳ್ಳ ದೇಶ. ಈ ದೇಶಕ್ಕೆ ಕೇವಲ ಒಂದು 100-200 ಜನ ಕುದುರೆ, ಒಂಟೆ, ಆನೆಗಳ ಮೇಲೆ ಬಂದು ಇಲ್ಲಿನ ಸಂಪತ್ತನ್ನ ಹೇಗೆ ಲೂಟಿ ಮಾಡಿಕೊಂಡು ಹೋದ್ರು ಅನ್ನೋದು ನಾವು ಇವತ್ತಿಗೂ ಯಾರು ಚಿಂತನೆ ಮಾಡ್ತಾ ಇಲ್ಲ. ಅಥವಾ ಅವರಿಗೆ ಇಲ್ಲಿನ ದೇವಸ್ಥಾನಗಳಲ್ಲಿ ಅಪಾರವಾದ ಸಂಪತ್ತು ಹುದುಗಿದೆ, ಅಡಗಿಸಿಡಲಾಗಿದೆ ಅನ್ನೋದು ಕೂಡ ಹೇಗೆ ಗೊತ್ತಾಯ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ಚಿಂತನೆ ಮಾಡ್ತಾ ಇಲ್ಲ. ಬಹುಶಃ ನಮ್ಮವರೇ ಯಾರೋ ಅವರಿಗೆ ಕರಕೊಂಡು ಬಂದು ಭಾರತವನ್ನ ಲೂಟಿ ಮಾಡಲು ಹಚ್ಚಿ ಕಮಿಷನ್ ತಿಂದಿರುವ ಎಲ್ಲ ಸಾಧ್ಯತೆಗಳನ್ನು ಕೂಡ ನಾವು ಪರಿಶೀಲಿಸಬೇಕಾಗ್ತದೆ. ಅದು ಆಗದೆ ಹೋದರೆ ಬಹುಶಃ ಅವರು ಇಲ್ಲಿಗೆ ಬಂದು ಲೂಟಿ ಮಾಡಿಕೊಂಡು ಹೋಗ್ತಿರ್ಲಿಲ್ಲ. ಲೂಟಿಕೋರರು ಕೇವಲ ಲೂಟಿಕೋರರು, ಅವರಿಗೆ ಯಾವುದೇ ಧರ್ಮ ಇರೋದಿಲ್ಲ. ನೀವು ನೋಡಿ, ಮುಸ್ಲಿಂ ಲೂಟಿಕೋರರು 8ನೇ ಶತಮಾನದಿಂದ 13ನೇ ಶತಮಾನದವರೆಗೆ, ಹೆಚ್ಚು ಕಡಿಮೆ 12ನೇ ಶತಮಾನದ ಕೊನೆಯ ಭಾಗದವರೆಗೆ ಈ ದೇಶವನ್ನು ಲೂಟಿ ಮಾಡ್ಕೊಂಡು ಹೋಗುವಾಗ ಅವರು ಕೇವಲ ಸಂಪತ್ತಿನ ಆಶೆಗಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ನಾವು ಮರಿಲೇಬಾರದು. ಮುಂದೆ ಅವರು ನಳಂದ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಯಾವ ಸಂಪತ್ತು ಇರಲಿಲ್ಲ. ಆ ವಿಶ್ವವಿದ್ಯಾಲಯದಲ್ಲಿ ಅಪಾರ ಪ್ರಮಾಣದ ಬೌದ್ಧ ಸಾಹಿತ್ಯ ಇತ್ತು. ಆ ಬೌದ್ಧ ಸಾಹಿತ್ಯ ಮುಸಲ್ಮಾನರು ನಾಶ ಮಾಡುವ ಸಾಧ್ಯತೆಗಳೇ ಇಲ್ಲ. ಆ ದಾಳಿಯ ಹಿಂದೆ ಯಾವ ಬೌದ್ಧ ದ್ವೇಷಗಳು ಇದ್ರು ಅನ್ನೋದನ್ನು ಕೂಡ ನಾವು ಪರಿಶೀಲಿಸಬೇಕಾಗ್ತದೆ. ಹೀಗೆ ಪ್ರತಿಯೊಂದಕ್ಕೂ ಮುಸಲ್ಮಾನ್ ಆಡಳಿತಕಾರರನ್ನ ಹೊಣೆ ಮಾಡುವ ಕೋಮುವಾದಿಗಳು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಅಥವಾ ಕೋಮುವಾದಿಗಳು ಮುಸಲ್ಮಾನರ ಆಳ್ವಿಕೆಗೆ ಹೇಗೆ ಒತ್ತಾಶೆಯಾಗಿ ನಿಂತರು ಅನ್ನೋದು ಕೂಡ ನಮ್ಮ ಜನಕ್ಕೆ ನಾವು ತಿಳಿಸಬೇಕಾಗ್ತದೆ. 8ನೇ ಶತಮಾನದಿಂದ ಭಾರತದ ಮೇಲೆ ದಾಳಿ ಏನು ಆರಂಭ ಆಯಿತು ಮುಸ್ಲಿಂ ದಾಳಿಕೋರರದು, ಆ ದಾಳಿಕೋರರಿಗೆ ಬೆಂಬಲಿಗರಾಗಿ ನಿಂತು ಇಲ್ಲಿನ ಸಂಪತ್ತು ಇಷ್ಟಿದೆ ಅಂತ ಅವರಿಗೆ ಗುಪ್ತವಾಗಿ ತೋರಿಸ್ತಾ ಸಹಾಯ ಮಾಡ್ತಾ ಆ ಲೂಟಿಯಲ್ಲಿ ಒಂದಷ್ಟು ಪಾಲನ್ನ ಪಡೆದವರು ಯಾರು? ಇದು ಒಂದು ದೊಡ್ಡ ಪ್ರಶ್ನೆ ನಮ್ಮನ್ನು ಕಾಡಲೇಬೇಕು. ಮುಸಲ್ಮಾನರು ಈ ದೇಶದಲ್ಲಿ ಪರ್ಮನೆಂಟ್ ಆಗಿ, ಶಾಶ್ವತವಾಗಿ 700ರಿಂದ 800 ವರ್ಷಗಳವರೆಗೆ ಆಡಳಿತವನ್ನು ಮಾಡ್ತಾರೆ. ದೇಶಾಭಿಮಾನಿಗಳು ಅನಿಸ್ಕೊಳ್ಳೋರು ಯಾರಾದರೂ ಅವರ ಆಸ್ಥಾನದಲ್ಲಿ ದಿವಾನರಾಗಿ ಕೆಲಸ ಮಾಡ್ತಾರಾ? ನಾವು ಪ್ರಶ್ನಿಸ್ಕೊಳ್ಬೇಕು. ನೋಡಿ, ಇವತ್ತಿಗೂ ಯಾವುದೇ ಬಹುಜನ ವರ್ಗ ಈ ಮುಸಲ್ಮಾನರ ರಾಜನ ಆಸ್ಥಾನದಲ್ಲಿ ಮಂತ್ರಿಗಳಾಗಿ, ದಿವಾನರಾಗಿ ಕೆಲಸ ಮಾಡಿದ ಉದಾಹರಣೆಗಳು ತಮಗೆ ಸಿಗೋದಿಲ್ಲ. ಮುಸಲ್ಮಾನರ ಆಳ್ವಿಕೆ ಸರಿ ಇರಲಿಲ್ಲ ಅನ್ನೋದಾದರೆ ಇವರ ಆರೋಪದ ಪ್ರಕಾರ ಮುಸಲ್ಮಾನರ ಆಳ್ವಿಕೆಯಲ್ಲಿ ಮತ್ತು ಅವರ ಆಸ್ಥಾನದಲ್ಲಿ ದಿವಾನಗಳಾಗಿದ್ದವರು ಅದರ ಪಾಲನ್ನ, ಅದರ ಹೊಣೆಯನ್ನ ಹೊರಲೇಬೇಕಾಗ. ಹಾಗಾಗಿ ನಾವು ಕೇವಲ ಮುಸಲ್ಮಾನ್ ರಾಜರನ್ನ ಮಾತ್ರ ದೂಷಿಸದೆ ಅವರಿಗೆ ಒತ್ತಾಸೆಯಾಗಿ ನಿಂತು ಅವರ ಆಸ್ಥಾನದಲ್ಲಿ ದಿವಾನಗಿರಿ ಮಾಡದವರು ಎಲ್ಲರನ್ನೂ ಕೂಡ ನಾವು ಹೊಣೆಗಾರನಾಗಿ ಮಾಡದೆ ಹೋದ್ರೆ ಇದು ಆತ್ಮವಂಚನೆಯ ಮಾತು. ಸಾಮಾನ್ಯವಾಗಿ ನಾವು ಅಕ್ಬರ್ನ ಕುರಿತು ಮಾತಾಡುವಾಗ ಅಕ್ಬರ್ ಮೊಘಲ್ ಅರಸ, ಮುಸ್ಲಿಂ ಪಕ್ಷಪಾತಿ, ಒಂದಷ್ಟು ಇತಿಹಾಸದಲ್ಲಿ ಅಲ್ಲಲ್ಲಿ ಆತ ಒಬ್ಬ ಪಕ್ಷಪಾತಿ ಅರಸ ಆಗಿರಲಿಲ್ಲ ಅನ್ನುವಂಥದ್ದೆಲ್ಲ ಓದ್ತೇವೆ. ಆದರೆ ಅಕ್ಬರ್ನ ಆಸ್ಥಾನದಲ್ಲಿ ಇದ್ದ ಬೀರ್ಬಲ್, ಮಹೇಶ್ ಪಂಡಿತ ಅನ್ನುವಂಥ ಕವಿ, ಆತ ಯಾರು? ಅಕ್ಬರ್ ತಪ್ಪಿತಸ್ಥನಾದರೆ ಆತನ ಆಸ್ಥಾನದಲ್ಲಿ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡ್ತಿದ್ದಂಥ ಬೀರ್ಬಲ್ನ ಪಾತ್ರ ಏನು? ಅಕ್ಬರ್ನ ಆಸ್ಥಾನದಲ್ಲಿ ಇನ್ನೊಬ್ಬ ಮಹಾಶಯ ಇದ್ದ, ತೋಡರ್ ಮಲ್ಲ ಅಂತ, ಇನ್ನೊಬ್ಬ ಗಾಯಕ ಇದ್ದ, ತಾನ್ಸೇನ್ ಅಂತ. ಇವರೆಲ್ಲರೂ ಯಾರು? ಅಕ್ಬರ್ ನಿಜವಾಗ್ಲೂ ಈ ದೇಶಕ್ಕೆ ಅನ್ಯಾಯ ಮಾಡಿದ್ದಾದರೆ ಇವರ ಪಾತ್ರ ಏನು? ಇದನ್ನ ನಾವು ಪರಾಮರ್ಶೆಗೆ ಹಾಕ್ಲೇಬೇಕಾಗ್ತದೆ.
ಇದೆಲ್ಲವನ್ನ ನೋಡ್ತಾ ನಾವು ಕೊನೆಗೆ ಶಿವಾಜಿಯ ಸಂದರ್ಭಕ್ಕೆ ಬರುತ್ತೆ. ಔರಂಗಜೇಬ್ ಮೊಘಲ್ ಅರಸ ಮತ್ತು ಶಿವಾಜಿ ಇವರಿಬ್ಬರ ನಡುವೆ ಬಹಳಷ್ಟು ಘನಘೋರವಾದಂತಹ ಯುದ್ಧ ನಡೀತಾ ಇರ್ತದೆ. ಇವರಿಬ್ಬರ ಕಾದಾಟ ಇತಿಹಾಸದಲ್ಲಿ ದಾಖಲಾದಂಥದ್ದು. ಇವತ್ತು ನಾವು ಒಬ್ಬ ಬಹುಜನ ಸಮಾಜದ ಬಹುಜನ ಸಾಮ್ರಾಟನಾದ ಜಾತ್ಯತೀತ ಅರಸನಾಗಿದ್ದ ಶಿವಾಜಿಯನ್ನ ಗೋಬ್ರಾಹ್ಮಣ ರಕ್ಷಕ ಹಿಂದುವಿ ಸಾಮ್ರಾಟ ಅನ್ನುವ ಸುಳ್ಳು ವಿಶೇಷಣದಿಂದ ಗುರುತಿಸುವ ಕೆಲಸವನ್ನ ಆರಂಭ ಮಾಡಿದೆ. ಶಿವಾಜಿ ಔರಂಗಜೇಬನ ಜೊತೆ ಕಾದಾಡುವಾಗ ಶಿವಾಜಿಯ ಸೈನ್ಯದಲ್ಲಿದ್ದದ್ದು ಅನೇಕ ಜನ ಮುಸ್ಲಿಂ ಅಧಿಕಾರಿಗಳು ಮತ್ತು ಸೈನಿಕರು ಅನ್ನೋದನ್ನ ನಾವು ಮರಿಬಾರದು. ಶಿವಾಜಿ ಮತ್ತು ಔರಂಗಜೇಬನ ನಡುವೆ ನಡೆದಂತ ಒಂದು ಸಂಧಾನ, ಅಫ್ಜಲ್ ಖಾನ್ ಮುಂತಾದವರು ಈ ಸಂಧಾನವನ್ನ ಏರ್ಪಡಿಸಿದಾಗ ಔರಂಗಜೇಬನ ವಕೀಲನು ಸಲಹೆಗಾರನೂ ಆಗಿದ್ದವ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ. ನಾವು ಆತನ ಹೆಸರನ್ನ ಕೇಳೇ ಇಲ್ಲ. ಈ ಕೋಮುವಾದಿಗಳು ಆತನ ಹೆಸರನ್ನೇ ಹೇಳೋದಿಲ್ಲ, ಯಾಕಂದ್ರೆ ಆತ ಅವರ ಪೂರ್ವಜ ಆಗಿರ್ಬೇಕು. ಗದ್ದಾರಿ ಅಂತಾರಲ್ಲ, ದ್ರೋಹದ ಕೆಲಸಗಳು ಇವರು ಮಾಡ್ತಾನೆ ಬಂದಿದ್ದಾರೆ. ಶಿವಾಜಿಯನ್ನ ಔರಂಗಜೇಬನ ಪರವಾಗಿ ಕೊಲೆ ಮಾಡಲು ಪ್ರಯತ್ನಿಸಿ ಶಿವಾಜಿ ಕೈಯಲ್ಲಿ ಹತನಾದಂಥ ಹಿಂದೂ ಧರ್ಮದ್ರೋಹಿ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ. ಯಾವಾಗ ನಾವು ಔರಂಗಜೇಬನ ಆಡಳಿತ ಕೆಟ್ಟದ್ದು, ಬಾಬರ್ನ ಆಡಳಿತ ಕೆಟ್ಟದ್ದು, ಅಕ್ಬರ್ನ ಆಡಳಿತ ಕೆಟ್ಟದ್ದು, ಅಲಾವುದ್ದೀನ್ನ ಆಡಳಿತ ಕೆಟ್ಟದ್ದು, ಇವರೆಲ್ಲ ಭಾರತಕ್ಕೆ ದ್ರೋಹ ಮಾಡಿದ್ರು, ಮತಾಂತರ ಮಾಡಿದ್ರು, ಇವೆಲ್ಲವನ್ನ ಹೇಳ್ತೇವಲ್ಲ, ಈ ಎಲ್ಲ ಮುಸಲ್ಮಾನರ ಆಳ್ವಿಕೆಯಲ್ಲಿ ಅವರಿಗೆ ದಿವಾನಗಿರಿ ಮಾಡದವರು ಯಾರು? ದೇಶಕ್ಕೆ ಅನ್ಯಾಯ ಆಗ್ತಿದ್ರು ಕೂಡ ಇವರು ತಮ್ಮ ಸ್ವಾರ್ಥಕ್ಕಾಗಿ ಯಾಕೆ ಸುಮ್ಮನಿದ್ರು? ಅಂಥವರ ಪೀಳಿಗೆ ಇವತ್ತು ದೇಶಭಕ್ತರ ವೇಷದಲ್ಲಿ ಮೊಘಲರು ಮುಸಲ್ಮಾನರು ಈ ದೇಶಕ್ಕೆ ಅನ್ಯಾಯ ಮಾಡಿದ್ರು ಅಂತ ಹೇಳೋದು ಎಷ್ಟು ಸರಿ? ಕೋಮುವಾದಿಗಳಿಗೆ ಈ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಯಾಕೆ ಕಣ್ಣಿಗೆ ಕಾಣೋದಿಲ್ಲ? ನಾವು ಈ ಪ್ರಶ್ನೆಗಳು ಮಾಡಬೇಕಾಗ್ತದೆ. ಇನ್ನು ಇತ್ತೀಚಿನ ದಿನದಲ್ಲಿ ಬ್ರಿಟಿಷರೊಂದಿಗೆ 3 ಮಹಾ ಘನಘೋರ ಯುದ್ಧಗಳನ್ನು ಆಡಿ ತನ್ನ ಇಡೀ ಸಾಮ್ರಾಜ್ಯವನ್ನ, ಹೆಂಡರನ್ನ, ಮಕ್ಕಳನ್ನ ಕಳ್ಕೊಂಡಂತಹ ಧೀರ ಶೂರ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್. ಟಿಪ್ಪು ಆಡಳಿತವನ್ನ ಮತ್ತು ಟಿಪ್ಪುನನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸುವ ಕೆಲಸ ಚಿದಾನಂದ ಮೂರ್ತಿಯಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ವ್ಯವಸ್ಥಿತವಾಗಿ ಕೋಮುವಾದಿಗಳು ಮಾಡಿಕೊಂಡೇ ಬಂದಿದ್ದಾರೆ. ಟಿಪ್ಪುನ ಶೌರ್ಯವನ್ನ ಮತ್ತು ಬ್ರಿಟಿಷ್ ವಿರೋಧಿ ನಿಲುವನ್ನ ಜೀರ್ಣಿಸಿಕೊಳ್ಳಲಾಗದೇ ಇರುವಂತ ಈ ಜನ ಟಿಪ್ಪು ಒಬ್ಬ ಹಿಂದೂ ವಿರೋಧಿ ಅನ್ನೋದನ್ನ ವ್ಯವಸ್ಥಿತವಾಗಿ ಬಿಂಬಿಸುವ ಕೆಲಸ ಇತ್ತೀಚೆಗೆ ಅದು ಹೆಚ್ಚು ವೇಗವನ್ನ ಪಡೆದಿರುವಂಥದ್ದು. ಕೇರಳದಲ್ಲಿ ಮತ್ತು ಈ ಕರಾವಳಿ ಭಾಗದಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ಬೆತ್ತಲೆ ಇಡತಕ್ಕಂಥ, ಅವರ ಎದೆಯ ಸ್ತನದ ಭಾಗವನ್ನ ಮುಚ್ಚದ ಹಾಗೆ ಇಡತಕ್ಕಂಥ ಒಂದು ಕರಾಳವಾದಂಥ ವೈದಿಕ ಧರ್ಮಶಾಸ್ತ್ರ ಇತ್ತು. ಅದನ್ನು ನಿಲ್ಲಿಸಿದವನು ಟಿಪ್ಪು ಅನ್ನೋದನ್ನು ನಾವು ಮರಿಬಾರದು. ಟಿಪ್ಪು ನಂಜನಗೂಡಿನ ನಂಜುಂಡೇಶ್ವರಗಾಗಲಿ, ಶೃಂಗೇರಿಯ ಶಾರದಾ ಮಠಕ್ಕಾಗಲಿ ಕೊಟ್ಟಂತ ದೇಣಿಗೆಗಳು, ಇದನ್ನು ಕೂಡ ನಾವು ಗಮನಿಸಲೇಬೇಕು. ಹಾಗೆಯೇ ಟಿಪ್ಪು ಆಸ್ಥಾನದಲ್ಲಿ ಟಿಪ್ಪು ಆಳದಷ್ಟು ದಿನ, ಹೈದರಾಲಿ ಆಳದಷ್ಟು ದಿನ ಅವರ ದಿವಾನಗಿರಿ, ಜವಾನಗಿರಿ, ಚಮಚಾಗಿರಿ ಮಾಡಿದವರು ಯಾರು? ಇದನ್ನು ನಾವು ಪರಿಶೀಲಿಸಬೇಕಲ್ವೇ? ಟಿಪ್ಪು ನಿರಂತರವಾಗಿ ಬಲಾತ್ಕಾರದ ಮತಾಂತರ ಮಾಡಿದ್ದಾದರೆ, ಆತ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ದಾದರೆ, ಅವರ ಆಸ್ಥಾನದಲ್ಲಿದ್ದ ಪೂರ್ಣಯ್ಯ ಮೊದಲಾದ ವೈದಿಕರು ಏನನ್ನ ಮಾಡ್ತಿದ್ರು? ತಮ್ಮ ಸ್ವಾರ್ಥಕ್ಕಾಗಿ ಟಿಪ್ಪುನ ವಿರುದ್ಧ ಪ್ರತಿಭಟನೆಯನ್ನ ಮಾಡದೆ ಅವರು ಯಾಕೆ ತಮ್ಮ ಮಂತ್ರಿಗಿರಿಯನ್ನ ಕಾಯ್ಕೊಂಡು ಬದುಕಿದ್ರು? ಇಲ್ಲಿ ಟಿಪ್ಪು ಖಳನಾಯಕನಾದರೆ ಅವನಿಗಿಂತಲೂ ಹೆಚ್ಚು ದೊಡ್ಡ ಖಳನಾಯಕ ನಾವು ಪೂರ್ಣಯ್ಯನನ್ನ ಮಾಡಲೇಬೇಕಾಗ್ತದೆ. ಕೋಮುವಾದಿಗಳು ಪ್ರಜ್ಞಾಪೂರ್ವಕವಾಗಿ ಪೂರ್ಣಯ್ಯನನ್ನೇ ಯಾಕೆ ಮರೀತಾರೆ? ನಾನು ಹೇಳ್ತೇನೆ, ಟಿಪ್ಪು ಒಂದು ವೇಳೆ ಯಾವುದಾದರೂ ಹಿಂದೂ ವಿರೋಧಿ ಕೆಲಸ ಮಾಡಿದ್ದರೆ ಅದು ಪೂರ್ಣಯ್ಯನ ಕುಮ್ಮಕ್ಕಿನಿಂದನೇ ಅಂತ ನಾವು ಇವತ್ತು ಹೇಳದೆ ಹೋದ್ರೆ ಇದು ಮತ್ತೆ ಆತ್ಮವಂಚನೆಯ ಮಾತಾಗ್ತದೆ. ಹೀಗೆ ಶಿವಾಜಿ ಅನೇಕ ಸಲ ಶಿವಾಜಿಯನ್ನ ಕಾಡದವರು ಇವತ್ತು ಶಿವಾಜಿ ಬಹಳ ದೊಡ್ಡ ಹಿಂದೂ ಸಾಮ್ರಾಟ ಅಂತ ಹೇಳ್ತಾ ಔರಂಗಜೇಬನ ಜೊತೆಗೆ ಸೇರಿ ಶಿವಾಜಿಯ ಕೊಲೆಗೆ ಪ್ರಯತ್ನ ಮಾಡದವರು, ಬ್ರಿಟಿಷರ ಜೊತೆಗೆ ಸೇರಿ ಟಿಪ್ಪುನ ಕೊಲೆಗೆ ಪ್ರಯತ್ನ ಮಾಡದವರು, ಬ್ರಿಟಿಷ್ ವಿರೋಧಿ ಟಿಪ್ಪುನ ಕೊಲೆಗೆ ಪ್ರಯತ್ನ ಮಾಡದವರು ಮತ್ತು ಅಕ್ಬರ್ನ ಆಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲ ಸವಲತ್ತುಗಳನ್ನು ಪಡೆದವರು. ಅಷ್ಟೇ ಅಲ್ಲದೆ ಅಕ್ಬರ್ ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಾಗಿದ್ದಂತ ಪುರಾಣವನ್ನು ಬರೆದು ಆತನಿಗೆ ಹಾಡಿ ಹೊಗಳದವರು. ಈ ಕುರಿತು ಒಂದು ವಿವರವಾದ ವಿಡಿಯೋ ನಾನು ಮುಂದೆ ಮಾಡೋನಿದ್ದೇನೆ. ಹೀಗೆ ಇತಿಹಾಸದ ಉದ್ದಕ್ಕೂ ಮುಸಲ್ಮಾನರ ಆಡಳಿತವನ್ನು ಈ ದೇಶದಲ್ಲಿ ಗಟ್ಟಿಗೊಳಿಸಿದವರು ಇವತ್ತಿಗೂ ಕೂಡ ಮುಸಲ್ಮಾನರೊಂದಿಗೆ ರಕ್ತ ಸಂಬಂಧವನ್ನ ಬೆಳೆಸುವ ಈ ಫ್ಯಾಸಿಸ್ಟರು, ಕೋಮುವಾದಿಗಳು ಮುಸ್ಲಿಂ ದ್ವೇಷವನ್ನ ಒಂದು ರಾಜಕೀಯ ಬಂಡವಾಳ ಮಾಡಿಕೊಂಡು ಈ ದೇಶವನ್ನ ಲೂಟಿ ಮಾಡಲು ಹೊಂಚು ಹಾಕುತ್ತಿದ್ದಾರೆ ಮತ್ತು ಮಾಡುತ್ತಿದ್ದಾರೆ ಅನ್ನೋದು ಎಲ್ಲಿಯವರೆಗೆ ಈ ದೇಶದ ಮುಗ್ಧ ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಭಾರತದ ಉದ್ಧಾರ ಸಾಧ್ಯವೇ ಇಲ್ಲ ಅನ್ನೋದನ್ನ ನಾವು ಬಹಳ ಖಂಡಿತವಾಗಿ ಹೇಳಬೇಕಾಗ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯಬೇಕು.
ನನ್ನ ಈ ಚಾನಲ್ನಲ್ಲಿ ಬರ್ತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣ